ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಸೀಮಂತ ಇತ್ತು. ಇವತ್ತು ಸೀಮಂತದ್ದು ಒಂದು ಅಯ್ಯೋ ಏನು ಇಷ್ಟೊಂದು ಇಟ್ಬಿಟ್ಟಿದ್ದಾರೆ. ಸೊ ಏನು ಅನಿಸ್ತಿದೆ ಸರ್? ನಮಗೇನು ಅನಿಸ್ತಿದೆ ನೀವು ಹೇಳಬೇಕು. ನಿಮಗೆ ಶ್ರೀಮಂತ ಮಾಡಿಸ್ಕೊಳ್ತೀವಿ. ತುಂಬ ಚೆನ್ನಾಗಿ ಅನಿಸ್ತು. ಇವತ್ತು ನನ್ನ ಸೀಮಂತದ ದಿನ. ಸೊ ಸುಮಾರು 6 ಗಂಟೆಗೇ ಎಲ್ಲ ಡೆಕೋರೇಷನ್ ಅವರು ಬಂದುಬಿಟ್ಟು ಅವ್ರ ಕೆಲಸನ ಶುರು ಮಾಡ್ಕೊಂಡಿದ್ದರು. ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಡೆಕೋರೇಷನನ್ನು ಕೂಡ ಅವರು ಮಾಡ್ತಾಯಿದ್ದು. ಪ್ಯಾರ್ಲಲಿ ನಾನು ಕೂಡ ಟೈಮ್ ಇಲ್ಲ ಅಂತ ಹೇಳಿ ಅದೇ ಸಮಯದಲ್ಲಿ ರೆಡಿ ಕೂಡ ಆಗ್ತಾಯಿದ್ದೆ. ಸೊ ನನ್ನ ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟ್ ಎಲ್ಲ ಬಂದುಬಿಟ್ಟು ಅವರು ಕೂಡ ನನ್ನನ್ನು ರೆಡಿ ಮಾಡ್ತಾಯಿದ್ರು. ನಮಗೆ ಟೈಮೇ ಇರಲಿಲ್ಲ. ಸೊ 1 ಗಂಟೆನಲ್ಲಿ ಹೇರ್ ಸ್ಟೈಲ್ ಮಾಡಿ ಸಾರಿನ ಉಡಿಸ್ಬಿಟ್ಟು ಈ ರೀತಿಯಾಗಿ ನನ್ನನ್ನು ರೆಡಿ ಮಾಡಿದ್ದಾರೆ. ತುಂಬ ಸಿಂಪಲ್ಲಾಗಿ ಮಾಡಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿ ಸಿಂಪಲ್ಲಾಗೂ ಕೂಡ ಮೇಕಪ್ ಮಾಡಿದ್ದಾರೆ. ನನಗೆ ಎಷ್ಟು ನ್ಯಾಚುರಲ್ ಆಗುತ್ತೆ ಪ್ಲೀಸ್ ಅಷ್ಟು ನ್ಯಾಚುರಲಾಗಿ ಮಾಡಿಕೊಡಿ ಅಂತ ಕೇಳಿದ್ದೆ. ಅದಕ್ಕಿಂತ ತುಂಬ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಇದು ನನ್ನ ಸೀಮಂತ ದಿನದ ಔಟ್ಲುಕ್ ಆಗಿತ್ತು. ಸೊ ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸೊ ಮನೆಗೆ ಬಂದೆ. ಸೊ ಮನೆಗೆ ಬಂದಾದಮೇಲೆ ಎಲ್ಲರೂ ಹಿರಿಯವರೆಲ್ಲ ಸೇರಿ ಫಸ್ಟು ಪೂಜೆಯನ್ನು ಮಾಡಿಬಿಟ್ಟು ನೀನು ಕೂತ್ಕೊಬೇಕಮ್ಮ ಅಂತ ಹೇಳಿದ್ರು. ಅದಕ್ಕೆ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲಿ ಕೂರಿಸಿರೋಂತಹ ಎಲ್ಲ ಡೆಕೋರೇಟಿವ್ ಐಟಮ್ಸ್ಗೆ, ಚೇರ್ಗೆ ಎಲ್ಲದಕ್ಕೂ ಪೂಜೆ ಮಾಡಿ ಮತ್ತು ದೇವ್ರ ಮನೆಗೂ ಕೂಡ ಪೂಜೆ ಮಾಡಿ ಬಂದು ನೀನು ಕೂತ್ಕೊ ಅಂತ ಹೇಳಿದ್ರು. ಇದು ಶಾಸ್ತ್ರದ ಪ್ರಕಾರ ಒಂದು ಟೈಮ್ ಕೊಟ್ಟಿದ್ರು, ಅದೇ ಟೈಮಲ್ಲಿ ಕೂರಿಸ್ಬೇಕಂತ. ಸೊ ಮಾಡ್ತಾಯಿದ್ದಾರೆ. ಅಲ್ಲಿ ನಮ್ಮ ಅತ್ತೆ ಹೇಳಿದ್ರು, ಹೋಗಿ ಕೂತ್ಕೊಮ್ಮ ನಮಸ್ಕಾರ ಮಾಡಿಕೊಂಡು ಚೇರ್ಗೆ ಅಂತ. ಸೊ ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡಿರ್ಬೋದು ಈ ಸೀಮಂತದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಫೇಸ್ ಆಗೋ ಒಂದೇ ಪ್ರಾಬ್ಲಮ್ ಅಂದರೆ ಸೀರೆ ಉಟ್ಕೊಂಡು ಆ ಡಾವ್ ಹಾಕ್ಕೊಂಡು ಕೂತ್ಕೊಳ್ಳೋದೇ ತುಂಬಾ ಕಷ್ಟ. ನನಗೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗ ಶಾಸ್ತ್ರ ಶುರುವಾಯಿತು. ಫಸ್ಟ್ ಶಾಸ್ತ್ರ ಮಾಡಿಸಿದ್ದೆ ನನ್ನ ಹಸ್ಬೆಂಡ್ ಕೈಯಿಂದ. ಪಾಪ ಅವ್ರಿಗೂ ಕೂಡ ಇದೆಲ್ಲ ಹೊಸ್ತು, ಯಾರ್ದು ಸೀಮಂತ ಅವರು ಕೂಡ ನೋಡಿರಲಿಲ್ಲ. ಸೊ ಈ ಕಡೆ ನನ್ನ ಅತ್ತಿಗೆ ಹೇಳ್ಕೊಡ್ತಾಯಿದ್ರು. ಸೊ ಫ್ರೆಂಡ್ಸ್, ಇಲ್ಲೊಂದು ಕಾಮಿಡಿ ನೋಡಿ, ಅವರು ಕುಂಕುಮನ ತೊಗೊಂಡು ಕೆನ್ನೆಗೆ ಹಚ್ಚೋಕೆ ಬರ್ತಿದ್ರು. ನಾನೇ ಹೇಳ್ಕೊಡ್ತಾಯಿದ್ದೆ, ನೀವು ಅರಿಸಿನ ತೆಗೆದುಬಿಟ್ಟು ಕೆನ್ನೆಗೆ ಹಚ್ಚಬೇಕು ಅಂತ. ಸೊ ಇದು ಒಳ್ಳೆ ಕಾಮಿಡಿ ಆಗಿತ್ತು. ಪಾಪ ಅವರು ಕೂಡ ಆ ಕಡೆ ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು, ನನ್ನ ಹಸ್ಬೆಂಡ್ ಡೆಕೋರೇಷನ್ ಇರ್ಬೋದು, ಊಟ ಎಲ್ಲ ಮಾಡಿಕೊಂಡು, ಪಾಪ ಅವ್ರಿಗೆ ಟೈಮೂ ಸಿಕ್ಕಿರಲಿಲ್ಲ ರೆಡಿ ಆಗೋದಕ್ಕೆ. ಪಾಪ ಹೇಳ್ದಾಗೆ ಹೇಗೆ ಮಾಡಬೇಕು ಅದನ್ನೆಲ್ಲ ಕೇಳಿಸ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಬಳೆ ತೊಡಿಸಿದ್ರು, ಸ್ವೀಟ್ ತಿನ್ನಿಸೋದು, ಮತ್ತು ಅಲ್ಲಿ ಎಲ್ಲ ತಾಂಬೂಲ ಇರ್ಬೋದು, ಸೀಮಂತಕ್ಕೆ ಇದೆಲ್ಲ ಸಿಹಿ ತಿನಿಸುಗಳೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಮುಟ್ಟಿಸಿ ನಮಗೆ ಆಶೀರ್ವಾದ ಮಾಡುವಂಥದ್ದು ಇದೆಲ್ಲ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಫಸ್ಟ್ ಮಾಡ್ತಾಯಿದ್ದಾರೆ. ಸೊ ಅವರು ತುಂಬ ಮಧ್ಯದಲ್ಲಿ ನಿಮಗೆ ಜೋಕ್ಸ್ ಕೇಳಿಸ್ತಿಲ್ಲ ಅನಿಸುತ್ತೆ. ಜೋಕ್ಸ್ ಮಾಡ್ತಾಯಿದ್ರು. ಜೋಕ್ಸ್ ಮಾಡ್ಕೊಂಡು ಒಳ್ಳೆ ತುಂಬ ಚೆನ್ನಾಗಿತ್ತು. ಕ್ಯೂಟಾಗಿ ಸ್ವೀಟಾಗಿ ಮನೆಯಲ್ಲೇ ನಮಗೆ ಬೇಕಾಗಿರೋರನ್ನ ಕರೆದ್ಬಿಟ್ಟಿದ್ವಿ. ಸೊ ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿಯೇ ಸೀಮಂತ ಆಯಿತು. ಸೊ ಫಸ್ಟು ನನ್ನ ಹಸ್ಬೆಂಡು ಮುಗಿದ ಮೇಲೆ ಪ್ಯಾರ್ಲಲಿ ಪಾಪ ಅವ್ಳು ಕೆಳಗಡೆನೂ ಹೋಗಿ ನೋಡ್ಕೊಬೇಕಿತ್ತು. ಅವರು ಇಲ್ಲಿ ಅಡುಗೆ ಎಲ್ಲ ನಮ್ಮ ಮನೆಯಲ್ಲೇ ಎಲ್ಲ ರೆಡಿ ಆಗಿತ್ತು. ಸೊ ಎಲ್ಲ ಥರದ್ದು ಅಡುಗೆಗಳನ್ನ ನಾವು ಮಾಡಿಸಿದ್ವಿ ಸೀಮಂತಕ್ಕೆ. ನಮ್ಮ ಸೈಡೆಲ್ಲ ಸ್ವೀಟನ್ನೇ ಜಾಸ್ತಿ ಮಾಡಿಸೋವಂಥದ್ದು. ಇಲ್ಲಿ ಕ್ಯಾರೆಟ್ದು ಹೋಳಿಗೆ ಇರ್ಬೋದು, ಬಿಸಿಬೇಳೆ ಬಾತು, ವೆರೈಟೀಸ್ ಆಫ್ ಫುಡ್ಡನ್ನು ಕೂಡ ರೆಡಿ ಮಾಡಿದರು. ಸೊ ಇದಾದ ನಂತರ ನಂಗೆ ತುಂಬ ಅಂದರೆ ತುಂಬ ಹಸಿವಾಗಿತ್ತು. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಹೊಟ್ಟೆ ಗುಡಗುಡ ಅಂತಿತ್ತು. ಸೊ ಅದಕ್ಕೋಸ್ಕರ ಅವರು ನನಗೆ ಫಸ್ಟು ಸ್ವೀಟ್ ತಿನ್ನಿಸಿ ಅಂತ ಹೇಳಿಬಿಟ್ಟೆ. ಪಾಪ ಸ್ವೀಟ್ ಕೂಡ ಅವರು ತಿನ್ನಿಸಿದ್ರು. ಸೊ ಕೇಳ್ತಾಯಿದ್ರು, ಏನೆಲ್ಲ ಬೇಕು ತಿಂದ್ಬಿಡು, ಇದೇ ಒಳ್ಳೆ ಚಾನ್ಸ್ ಅಂತ. ಸೊ ಪ್ಯಾರ್ಲಲಿ ಶಾಸ್ತ್ರಗಳೆಲ್ಲ ಮುಗಿತಾ ಇತ್ತು. ಬಂದಿರೋ ಗೆಸ್ಟ್ ಎಲ್ಲ ಶಾಸ್ತ್ರನ ಮುಗಿಸಿ ಲೇಡೀಸೇ ಮೆಜಾರಿಟಿ ಬಂದಿದ್ದು. ಸೊ ಎಲ್ಲರೂ ಕೆಳಗಡೆ ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ತಾಯಿದ್ರು. ಸೊ ಫಸ್ಟ್ ಫ್ರೆಂಡ್ಸ್, ನನ್ನ ಹಳೆ ವ್ಲಾಗ್ಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇದು ನಮ್ಮಮ್ಮ. ಸೊ ಎಸ್, ನಾವು ಆಸ್ಟ್ರೇಲಿಯಾದಿಂದ ಬಂದಿದ್ದೀವಿ, ಇಂಡಿಯಾದಲ್ಲಿದ್ದೀವಿ. ಸೊ ನಮ್ಮಮ್ಮ ಶಾಸ್ತ್ರ ಮಾಡ್ತಾಯಿದ್ದಾರೆ. ಸೊ ಶಾಸ್ತ್ರ ಅಂದರೆ ಏನಿಲ್ಲ, ಅಲ್ಲಿರೋ ತಾಂಬೂಲ ಇರ್ಬೋದು, ಸಿಹಿ ತಿನಿಸುಗಳನ್ನೆಲ್ಲ ಮುಟ್ಟಿಸಿ ಆಶೀರ್ವಾದ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ 1 by 1 ಶಾಸ್ತ್ರಗಳೆಲ್ಲ ಆಗ್ತಾಯಿದೆ ನೋಡಿ. ಇಲ್ಲಿ ನನಗೆ ಶಾಸ್ತ್ರನ ಮಾಡಿ ಕುಂಕುಮನ ಹಚ್ತಾ ಇರೋದು ಇದು ನನ್ನ ಅತ್ತೆ.
ಇವರು ಕೂಡ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಮನೆಗೆ ಫ್ರೆಂಡ್ಸ್ ನಮಗೆ ಇನ್ನೊಂದು ಖುಷಿಯಾಗಿದ್ದಂದರೆ ನಾವು ಸ್ವಲ್ಪ ನಮ್ಮ ಕ್ಲೋಸ್ ರಿಲೇಟಿವ್ಸ್ಗಷ್ಟೇ ನಾವು ಸೀಮಂತ ಕರೆದಿದ್ದು. ಯಾಕೆಂದರೆ ಮನೆಯಲ್ಲೇ ಚಿಕ್ಕದಾಗಿ ಸ್ವೀಟಾಗಿ ಸಿಂಪಲ್ಲಾಗಿ ಮಾಡ್ಕೊಬೇಕಂತ ನಂಗೆ ಆಸೆ ಇತ್ತು. ಸೊ ನಾವು ಕರೆದಿದ್ದು ಎಷ್ಟು ಜನ ಇತ್ತು, ನಮ್ಮ ಅತ್ತೆ ಫ್ರೆಂಡ್ಸ್ ಇರ್ಬೋದು, ಅವ್ರ ಕಡೆ ತುಂಬ ಜನ ಬಂದಿದ್ದರು. ತುಂಬ ಖುಷಿ ಆಯಿತು ಎಷ್ಟೊಂದು ಜನ ಬಂದಿದ್ದಾರಲ್ಲ ಅಂತ. ಇದು ನಮ್ಮ ಮನೇಲಿ ಚೋಟೂಸ್ ಯಾರ್ಯಾರಿದ್ದಾರೆ ಅವ್ರ ಹತ್ರ ಫೋಟೋ ಸೆಷನ್ ಕೂಡ ನಡೀತಾ ಇತ್ತು. ಇವರು ನಮ್ಮ ಮನೇಲಿ ಇರುವಂಥ ಪುಟ್ಟ ಪುಟ್ಟ ಮಕ್ಕಳು ಇವರೆಲ್ಲರೂ. ಸೊ ನೋಡ್ತಾ ಇದ್ರಿ ಅಲ್ಲ, ತುಂಬ ನಾನು ಎಲ್ಲರೂ ಮಾಡಿದ್ದು ಶಾಸ್ತ್ರನ ಹಾಕೋಕೆ ಹೋಗಿಲ್ಲ, ನಿಮಗೂ ಬೋರ್ ಆಗುತ್ತೆ, ಲಾಂಗ್ ಆಗುತ್ತೆ ವೀಡಿಯೋ ಅಂತ. ಸೊ ತುಂಬ ಜನ ಬಂದಿದ್ದರು. ಇಟ್ ವಾಸ್ ನಂಗೆ ತುಂಬಾ ಖುಷಿನೂ ಆಯಿತು. ಎಲ್ಲರೂ ಅದೇ ಹೇಳ್ತಿದ್ರು. ಸೊ ಯೂಶ್ವಲಿ ಸೀಮಂತಕ್ಕೆ ಜನ ಬರೋದು ಕಡಿಮೆ, ಬಟ್ ತುಂಬ ಜನ ಇದ್ದರು. ನನ್ನ ಅತ್ತೆ ಮಾವ ಕೂಡ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ಮಾಡ್ತಾ ಇರೋದು ನನ್ನ ಅಣ್ಣ, ಅವರು ಇದು ನನ್ನ ಸೋದರ ಮಾವ ಅಂದರೆ ನಮ್ಮ ಅಮ್ಮನ ತಮ್ಮ ಇವರು. ಇಲ್ಲಿ ನನ್ನ ಅಣ್ಣ ಅದಕ್ಕೆ ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ವಿ. ತುಂಬ ಜನ ಎಲ್ಲ ಫೋಟೋಗೆ ನಿಂತಿದ್ರು, ಎಲ್ಲಾದರೂ ಇನ್ಲ ಆ್ಯಂಡ್ ಹಿಸ್ ವೈಫ್ ಎಲ್ಲರೂ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ಫೈನಲಿ ಹುಡುಗಿನ ಎದ್ದೇಳ್ಸೋಕ್ಕಿಂತ ಮುಂಚೆ ಆರತಿಯನ್ನು ಮಾಡಿ ಅವಳಿಗೆ ಮಡಲು ತುಂಬಿಸಿ ಮನೆಗೆ ಅಂತ ಅವ್ರ ಮನೆಗೆ ಕಳಿಸ್ಕೊಡೋ ಅಂಥದ್ದು. ಸೊ ಅದು ಎದೇಳೋಣ ಅಂದ್ಕೊಳ್ತಿದ್ವಿ, ಅಷ್ಟರಲ್ಲಿ ಮತ್ತೆ ಜನಗಳು ಬರ್ತಾನೇ ಇದ್ದರು. ಸೊ ಅದಕ್ಕೆ ಕೂತ್ಕೊಂಡೇ ಇದ್ದೆ. ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಸೀಮಂತ ಇತ್ತು. ಇವತ್ತು ಸೀಮಂತದ್ದು ಒಂದು ಸ್ಪ್ಯಾನ್ ಮಾಡಿ ತೋರಿಸ್ಬೇಕು. ಅಯ್ಯೋ ಏನು ಇಷ್ಟೊಂದು ಇಟ್ಬಿಟ್ಟಿದ್ದಾರೆ. ಸೊ ಏನು ಅನಿಸ್ತಿದೆ ನಮಗೇನು ಅನಿಸ್ತಿದೆ ನೀವು ಹೇಳ್ಬೇಕು. ನಿಮಗೆ ಶ್ರೀಮಂತ ಮಾಡಿಸ್ತಿದ್ದೆ, ನಿಮಗೇನು ಅನಿಸ್ತಿದೆ? ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ಇದೆಲ್ಲ ಮುಗಿದ್ಮೇಲೂ ಕೂಡ ಇನ್ನೂ ಫೋಟೋ ಸೆಷನ್ ನಡೀತಾನೆ ಇತ್ತು. ಚಿಕ್ಕವರು ಬಂದಿರೋ ಗೆಸ್ಟ್ಗಳ ಹತ್ರ ಎಲ್ಲ ಫೋಟೋ ತೆಗಿತಾ ಇದ್ವಿ. ಸೊ ನಾನು ಊಟ ಮಾಡುವಷ್ಟರಲ್ಲಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಫ್ರೆಂಡ್ಸ್, ಇದಾಕಿತ್ತು ಇವತ್ತಿನ ನನ್ನ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿದಂಥ ಸೀಮಂತದ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ನನ್ನ ಔಟ್ಫಿಟ್ ಇರ್ಬೋದು ಎಲ್ಲದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್.